ಭಾರತ ಮತ್ತು ಅವುಗಳ ನೆರೆ ದೇಶಗಳನ್ನು ನೋಡಿಕೊಳ್ಳೋಣ. ಯಾವುದೇ ಭಾರತ ಮತ್ತು ನೆರೆ ದೇಶಗಳ ಬಗ್ಗೆ ಈ ತರಗತಿಯಲ್ಲಿ ವಿವರಿಸಿಕೊಳ್ಳೋಣ. ಭಾರತ ಅಂದ್ರೆ ದಕ್ಷಿಣ ಏಷ್ಯಾದ ಆರ್ಥಿಕ ವ್ಯವಹಾರಗಳ ದಕ್ಷಿಣ ಏಷ್ಯಾದ ಆರ್ಥಿಕ ವ್ಯವಹಾರ ಮೂಲತಃ ಭಾರತದ ಕೇಂದ್ರೀಕೃತವಾಗ್ಯಾವ. ಆಮೇಲೆ ಇದು ಭಾರತವು ತನ್ನ ಭಾರತ ಏನ್ ಮಾಡ್ತೈತಿ, ತನ್ನ ಬೃಹತ್ ಗಾತ್ರ, ಭೌಗೋಳಿಕ ಸನ್ನಿವೇಶ, ಆರ್ಥಿಕ ಮತ್ತು ಮಿಲಿಟರಿ ಬೃಹತ್ ಗಾತ್ರ ಇರ್ತೈತಿ. ಭಾರತ ಏನ್ ಮಾಡ್ತೈತಿ, ಬೃಹತ್ ಗಾತ್ರ, ಸನ್ನಿವೇಶ, ಭೌಗೋಳಿಕದ ಸನ್ನಿವೇಶ, ಆಮೇಲೆ ಆರ್ಥಿಕ ಮತ್ತು ಮಿಲಿಟರಿ ಇವುಗಳೆಲ್ಲ ಶಕ್ತಿಯಿಂದಾಗಿ ಈ ದಕ್ಷಿಣ ಏಷ್ಯಾದ ವ್ಯವಹಾರಗಳಲ್ಲಿ ಒಂದು ಪ್ರಮುಖ ಕಾರ್ಯವನ್ನ ನಿರ್ವಹಿಸತಿ, ಮುಖ್ಯವಾದ ಕಾರ್ಯವನ್ನ ನಿರ್ವಹಿಸತಿ ಎಂಬುದಾಗಿ ನೋಡಿದೆವು. ಇನ್ನಷ್ಟಾಗಿ ನೋಡುವಾಗ ಭಾರತದ ಉತ್ತರದಲ್ಲಿ ಭಾರತದ ನೆರೆ ದೇಶಗಳು ಯಾವ್ಯಾವ ಅದ್ರಾಗ ನೋಡುವಾಗ ಚೀನಾ, ಆಮೇಲೆ ಪಾಕಿಸ್ತಾನ್, ಬಾಂಗ್ಲಾದೇಶ್, ಆಮೇಲೆ ಮಯನ್ಮಾರ್, ನೆಕ್ಸ್ಟ್ ಆಗಿ ಶ್ರೀಲಂಕಾ, ಭೂತಾನ, ನೇಪಾಳ. ಯಾವ್ಯಾವ್ರಿ? ಮೊದಲನೇದಾಗಿ ಚೀನಾ, ಎರಡನೇದಾಗಿ ಪಾಕಿಸ್ತಾನ, ನೆಕ್ಸ್ಟ್ ಬಾಂಗ್ಲಾದೇಶ್, ನೆಕ್ಸ್ಟ್ ಮಯನ್ಮಾರ್, ಆಮೇಲೆ ಶ್ರೀಲಂಕಾ, ಆಮೇಲೆ ಭೂತಾನ, ಆಮೇಲೆ ನೇಪಾಳ. ಇವೆಲ್ಲವೂ ಭಾರತದ ನೆರೆ ದೇಶಗಳಾಗಿವೆ. ಉತ್ತರದಲ್ಲಿ ಯಾವ್ಯಾವ ನೆರೆ ದೇಶಗಳದಾವ? ಈ ನಮ್ಮ ಭಾರತದ ಉತ್ತರದಲ್ಲಿ ಯಾವ್ಯಾವ ನೆರೆ ದೇಶಗಳದಾವ? ಇದು ಚೀನಾ, ನೆಕ್ಸ್ಟ್ ನೇಪಾಳ, ಭೂತಾನ. ಇವೆಲ್ಲ ಏನವ್ರಿ? ಉತ್ತರ ಒಳಗದಾವ. ಭಾರತದ ಉತ್ತರದಲ್ಲಿ ಇರುವ ನೆರೆ ದೇಶಗಳು ಯಾವಪ್ಪ ಅಂದ್ರೆ ಚೀನಾ, ಭೂತಾನ ಮತ್ತು ನೇಪಾಳ ಭಾರತದ ಉತ್ತರದಲ್ಲಿ ಇರುವಂತಹ ನೆರೆ ದೇಶಗಳು. ಇನ್ನ ಪೂರ್ವದಲ್ಲಿ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್, ಆಗಿರುತ್ತವೆ. ಇನ್ನಷ್ಟ ಉತ್ತರ ಒಳಗ ಚೀನಾ, ಭೂತಾನ, ನೇಪಾಳ. ಇನ್ನಷ್ಟ ಪೂರ್ವದಲ್ಲಿ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ಗಳಿದ್ದರೆ ವಾಯವ್ಯದಲ್ಲಿ ಪಾಕಿಸ್ತಾನ ಆಗಿರುತ್ತದೆ. ಯಾವ್ದ್ರಿ? ವಾಯವ್ಯದಲ್ಲಿ ಪಾಕಿಸ್ತಾನ ಆಗಿರ್ತೈತ್ಯಾ, ದಕ್ಷಿಣದಲ್ಲಿ ಶ್ರೀಲಂಕಾ ಆಗಿರ್ತೈತಿ. ನೋಡ್ರಿ, ಈ ಚೀನಾ, ಆಮೇಲೆ ಭೂತಾನ, ನೇಪಾಳ ಇವು ಭಾರತದ ಉತ್ತರ ದಿಕ್ಕಿನಲ್ಲಿರ್ತಕ್ಕಂಥ ನೆರೆ ದೇಶಗಳಾಗ್ಯಾವ. ಈ ನೆಕ್ಸ್ಟ್ ಆಗಿ ಬಾಂಗ್ಲಾದೇಶ, ಆಮೇಲೆ ಮಯನ್ಮಾರ. ಈ ಬಾಂಗ್ಲಾದೇಶ ಮತ್ತು ಮಯನ್ಮಾರ ಎಂಬ ನೆರೆ ದೇಶಗಳು ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥ ನೆರೆ ದೇಶಗಳಾಗಿವೆ. ಇನ್ನು ಶ್ರೀಲಂಕಾ ದಕ್ಷಿಣ ದಿಕ್ಕಿನಲ್ಲಿದೆ, ಆಮೇಲೆ ಪಾಕಿಸ್ತಾನ ವಾಯವ್ಯ ದಿಕ್ಕಿನಲ್ಲಿದೆ. ಒಟ್ಟು ಇವೇಳು ಭಾರತದ ನೆರೆ ದೇಶಗಳಾಗಿವೆ. ಇನ್ನಷ್ಟಾಗಿ ನೋಡುವಾಗ ಶಾಂತಿ, ಸ್ನೇಹ, ಸೌಹಾರ್ದ, ಅಗಾಧ ಪರಂಪರೆಯನ್ನ ಶಾಂತಿ, ಸ್ನೇಹ, ಸೌಹಾರ್ದ, ಅಪಕಾರಗಳ ಸಹಕಾರಗಳನ್ನ ಅಗಾಧ ಪರಂಪರೆಯನ್ನು ನಮ್ಮ ಭಾರತ ದೇಶ ಹೊಂದೈತ್ರಿ. ಇನ್ನಷ್ಟಾಗಿ ಕೆಲವು ನೆರೆ ದೇಶಗಳೊಂದಿಗೆ ನಮ್ಮ ಭಾರತ ದೇಶ ಏನ್ರಿ, ಭಾರತಕ್ಕೆ ಕೆಲವು ನೆರೆ ದೇಶಗಳದಾವ. ಅದ್ರ ಜೊತೆ ನಮ್ಮ ಭಾರತ ದೇಶ ಭಿನ್ನಾಭಿಪ್ರಾಯ ಮತ್ತು ವಿವಾದಗಳಿದ್ದರೂ ಮಾತುಕತೆಯ ಮುಖಾಂತರ ಶಾಂತಿಯಾಗಿ ಅವುಗಳನ್ನ ಬಗೆಹರಿಸುವುದನ್ನ, ಅವುಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವುದು ನಮ್ಮ ಭಾರತ ದೇಶದ ಒಂದು ಬಯಕೆ ಆಗಿತ್ರಿ. ಭಾರತ ದೇಶ ಅದನ್ನ ಬಯಸ್ತಿತ್ರಿ. ನೆಕ್ಸ್ಟ್ ಆಗಿ ನೆರೆ ದೇಶಗಳೊಂದಿಗೆ ಭಾರತದ ಸಂಬಂಧವನ್ನ ನಾವೀಗ ತಿಳಿಯೋಣ. ಈ ನೆರೆ ದೇಶಗಳೊಂದಿಗೆ ಭಾರತದ ಸಂಬಂಧವನ್ನ ತಿಳಿಯೋಣ. ಇದು ಭಾರತ ನಕ್ಷೆ. ಇಲ್ಲಿ ಮಯನ್ಮಾರ, ಆಮೇಲೆ ನೆಕ್ಸ್ಟ್ ಇಲ್ಲಿ ಬಾಂಗ್ಲಾದೇಶ, ಇಲ್ಲಿ ಮಯನ್ಮಾರ, ಇಲ್ಲಿ ಬಾಂಗ್ಲಾದೇಶ, ಇಲ್ಲಿ ಶ್ರೀಲಂಕಾ, ಆಮೇಲೆ ಇಲ್ಲಿ ಭೂತಾನ,
ನೆಕ್ಸ್ಟ್ ಇಲ್ಲಿ ನೇಪಾಳ, ಇಲ್ಲಿ ಚೀನಾ ಮತ್ತು ಇಲ್ಲಿ ಪಾಕಿಸ್ತಾನ. ಯಾವ್ದ್ರಿ ಇಲ್ಲಿ ಪಾಕಿಸ್ತಾನ, ಇಲ್ಲಿ ಶ್ರೀಲಂಕಾ, ಆಮೇಲೆ ಇಲ್ಲಿ ಮಯನ್ಮಾರ, ಇಲ್ಲಿ ಬಾಂಗ್ಲಾದೇಶ, ಇಲ್ಲಿ ಭೂತಾನ, ಇಲ್ಲಿ ನೇಪಾಳ, ಆಮೇಲೆ ಇಲ್ಲಿ ಚೀನಾ. ಇವು ಭಾರತದ ನೆರೆ ದೇಶಗಳಾಗಿವೆ. ಇನ್ನಷ್ಟಾಗಿ ನೋಡುವಾಗ ಭಾರತ ಮತ್ತು ಪಾಕಿಸ್ತಾನ. ಇನ್ನಷ್ಟಾಗಿ ಭಾರತ ಮತ್ತು ಪಾಕಿಸ್ತಾನ. ಭಾರತ ಮತ್ತು ಪಾಕಿಸ್ತಾನದ ಬಗ್ಗೆ ತಿಳಿದುಕೊಳ್ಳೋಣ. ಈ ಭಾರತ ಮತ್ತು ಪಾಕಿಸ್ತಾನದ ಬಗ್ಗೆ ನಾವು ಇನ್ನಷ್ಟು ಹೆಚ್ಚಾಗಿ ಮಾಹಿತಿಯನ್ನು ನೋಡುವುದಾದಾಗ, ಭಾರತದ ಭೂಭಾಗವಾಗಿದ್ದ ಈ ಪಾಕಿಸ್ತಾನವು, ಭಾರತವು ಯಾವಾಗ ಸ್ವತಂತ್ರವಾದ ಆ ಸಂದರ್ಭದಾಗ ಈ ಪಾಕಿಸ್ತಾನ ಅಂದ್ರೆ 1947ರಾಗ ಭಾರತ ಸ್ವಾತಂತ್ರ್ಯಗೊಳ್ಳುವ ಸಂದರ್ಭದಲ್ಲಿ ಈ 1947ರಾಗ ಈ ಪಾಕಿಸ್ತಾನ ಎಂಬ ರಾಷ್ಟ್ರ ಉದಯವಾಗ್ತತಿ. ಅವಾಗ ಅಂದ್ರೆ ಈ ಪಾಕಿಸ್ತಾನ ರಾಷ್ಟ್ರ ಉದಯವಾಗ್ತತಿ. ಅದು ಸಂಘರ್ಷದ ಮೂಲದಲ್ಲೇ ಈ ಎರಡು ರಾಷ್ಟ್ರಗಳು ಉದಯ ಆಗ್ತಲ್ಲ, ಭಾರತ ಮತ್ತು ಪಾಕಿಸ್ತಾನ. ಇವುಗಳ ಮಧ್ಯದಲ್ಲಿ ಯಾವುದೇ ರೀತಿಯ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಸಾಧ್ಯವಾಗ್ತಿರ್ಲಿಲ್ಲ. ನೆಕ್ಸ್ಟ್ ಆಗಿ ನೋಡುವಾಗ ಅದರಿಂದ ಏನ್ ಮಾಡ್ತಾರು, ಈ ಎರಡು ರಾಷ್ಟ್ರಗಳು ಇರ್ತಾವಲ್ಲ, ಈ ಎರಡು ದೇಶಗಳ ನಡುವಿನ ಸಮಸ್ಯೆಗಳು ಪರಿಹಾರ ಕಾಣದೆ ಹಾಗೆಯೇ ಇದ್ದುಕೊಳ್ತಾವ. ಈ ಎರಡು ದೇಶಗಳ ನಡುವಿನ ಸಮಸ್ಯೆಗಳು ಇರ್ತಾವಲ್ಲ, ಅಂದ್ರೆ ಯುದ್ಧ ಮಾಡೋ ಸಮಸ್ಯೆಗಳು, ಆ ಸಮಸ್ಯೆಗಳು ಯಾವುದೇ ರೀತಿ ಪರಿಹಾರವನ್ನೇ ಕಾಣುವುದಿಲ್ಲ. ಸಮಸ್ಯೆಯಾಗಿ ಉಳ್ಕೊಳ್ತಾವ. ಕೆಲವೊಂದು ಸಮಸ್ಯೆ ಇದಾವ, ಅವು ಯಾವ್ಯಾವ ಅಂತ ನೋಡಿಕೊಳ್ಳೋಣ. ಕಾಶ್ಮೀರ ವಿವಾದ. ಮೊದಲನೇದಾಗಿ ಕಾಶ್ಮೀರ ವಿವಾದ, ಮಿಲಿಟರಿ ಆಕ್ರಮಣ, ಆಮೇಲೆ ಭಯೋತ್ಪಾದನೆ, ನೆಕ್ಸ್ಟ್ ಜಲ ವಿವಾದ, ಇನ್ನೆಷ್ಟು ಅಲ್ಪಸಂಖ್ಯಾತರ ರಕ್ಷಣೆ, ಇನ್ನೆಷ್ಟು ವ್ಯಾಪಾರ ವಾಣಿಜ್ಯ ಬೆಳವಣಿಗೆ. ಇನ್ನು ಅನೇಕ ಮುಂತಾದವು. ಈ ಎರಡು ದೇಶಗಳ ನಡುವೆ ಸಮಸ್ಯೆಗಳು ಉಂಟಾಗ್ತಾವ. ಅವನು ಬಗೆಹರಿಸಲಾರದಂದ್ರೆ ಪರಿಹಾರ ಕಾಣದೆ ಹೋಗಿರ್ತಕ್ಕಂಥ ಸಮಸ್ಯೆಗಳು ಯಾವಾಗ ಅಂದ್ರ ಕಾಶ್ಮೀರ ವಿವಾದ, ಮಿಲಿಟರಿ ಆಕ್ರಮಣ, ಭಯೋತ್ಪಾದನೆ, ಜಲ ವಿವಾದ, ಇನ್ನೆಷ್ಟ ಅಲ್ಪಸಂಖ್ಯಾತರ ರಕ್ಷಣೆ, ವ್ಯಾಪಾರ ವಾಣಿಜ್ಯ ಬೆಳವಣಿಗೆ, ಇನ್ನು ಮುಂತಾದವು ಇರ್ತಾವ. ಅವಾಗ ಇನ್ನೆಷ್ಟಾಗಿ ಮೂಲಭೂತವಾಗಿ ಅಂದ್ರ ಮುಗಿತಾವ. ಇನ್ನೆಷ್ಟಾಗಿ ಮೂಲಭೂತವಾಗಿ ಕಾಶ್ಮೀರ ಸಮಸ್ಯೆಯು ಸ್ವಾತಂತ್ರ್ಯೋತ್ತರದಿಂದ, ಮೂಲಭೂತವಾಗಿ ಈ ಕಾಶ್ಮೀರ ಸಮಸ್ಯೆ ಇರ್ತೈತಿ, ಅದು ಸ್ವಾತಂತ್ರ್ಯೋತ್ತರದಿಂದ, ಸ್ವಾತಂತ್ರ್ಯೋತ್ತರ ಕಾಲದಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನ್ ಮಾಡ್ತೈತಿ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಸಂಬಂಧವನ್ನ ಹದಗೆಡಿಸುವ ಕೆಲಸವನ್ನ ಮಾಡ್ತೈತಿ. ಯಾವ್ದ್ರಿ ಕಾಶ್ಮೀರದ ಸಮಸ್ಯೆ ಭಾರತ ಮತ್ತು ಪಾಕ್ಗಳ ನಡುವಿನ ಒಂದು ಸಂಬಂಧವನ್ನ ಹದಗೆಡಿಸ್ತೈತಿ. ಯಾವಾಗ ಸ್ವತಂತ್ರ್ಯೋತ್ತರ ಕಾಲದಿಂದಲೇ ಈವರೆಗೆ ಭಾರತ ಮತ್ತು ಪಾಕಿಸ್ತಾನದಲ್ಲಿ ನಡೆದ ಇಲ್ಲಿವರೆಗೆ ನಾಲ್ಕು ಯುದ್ಧಗಳು ನಡೀತಾವ. ಮೊದಲನೇ ದೇಶದಾಗ 1947, ಮೊದಲನೇದ 1947, ಎರಡನೇದ 1965, ಮೂರನೇದ 1971, ನಾಲ್ಕನೇದ 1999. ಈ 1999ರಲ್ಲಿ ನಡೆದ ಯುದ್ಧವನ್ನ ಏನಂತಾರ, ಕಾರ್ಗಿಲ್ ಯುದ್ಧ ಅಂತಾರ. ಯಾವ ಯುದ್ಧ? ಕಾರ್ಗಿಲ್ ಯುದ್ಧ ಅಂತ ಕರೀತಾರ. ಈ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ 4 ಬಾರಿ ಯುದ್ಧ ಆಗ್ತಾವ. ಮೊದಲನೇದಾಗಿ 1947 ಆಗ್ತತಿ, ಎರಡನೇದಾಗಿ 1965 ಆಗ್ತತಿ, ಮೂರನೇದಾಗಿ 1971 ಆಗ್ತತಿ, ನಾಲ್ಕನೇದಾಗಿ 1999 ಆಗ್ತತಿ,
ಮಾಡ್ತೈತಿ, ಕಾಶ್ಮೀರವನ್ನ ವಶಪಡಿಸಿಕೊಳ್ಳಕ್ಕೆ ಯತ್ನಿಸ್ತೈತಿ. ಅವಾಗ ಕಾಶ್ಮೀರದ ಕೆಲವೊಂದಿಷ್ಟು ಭಾಗವನ್ನ ಅದು ಯತ್ನಿಸ್ಕೊಳ್ತೈತಿ. ಕಾಶ್ಮೀರದ ಕೆಲವೊಂದಿಷ್ಟು ಭಾಗಗಳನ್ನ ಅದು ಆಕ್ರಮಿಸಿಕೊಳ್ತೈತಿ. ಅದಕ್ಕ ಏನಂತಾರಪ್ಪ ಅಂದ್ರ ಪಾಕ್ ಆಕ್ರಮಿತ ಕಾಶ್ಮೀರ, ಪಾಕ್ ಆಕ್ರಮಿತ ಕಾಶ್ಮೀರ ಎಂದು ಅದನ್ನ ಕರೆಯಲಾಗ್ತೈತಿ. ಇನ್ನೆಸ್ಟ್ ಆಗಿ ನೋಡುವಾಗ ಕಾಶ್ಮೀರವು ಭಾರತದ ಅವಿಭಾಜ್ಯ ಅಂಗವಾಗಿ ಕಾಶ್ಮೀರವು ಭಾರತದ ಅವಿಭಾಜ್ಯ ಅಂಗವೆಂದು ಭಾರತವು ಪ್ರಾರಂಭದಿಂದಲೇ ಸಮರ್ಥಿಸಿದೆ. ನೆಕ್ಸ್ಟ್ ಆಗಿ 1962ರಲ್ಲಿ ಚೀನಾ ಮತ್ತು ಭಾರತದ ನಡುವೆ ಅಂದ್ರೆ 1962ರಾಗ ಚೀನಾ ಮತ್ತು ಭಾರತದ ನಡುವೆ ಒಂದು ಸಮರದ ನಂತರ ಸಮರ ಮುಗಿದ ನಂತರ ಪಾಕಿಸ್ತಾನ ಏನ್ ಮಾಡ್ತೈತಿ, ಚೀನಾದೊಂದಿಗೆ ನಿಕಟವಾದ ಸಂಬಂಧವನ್ನ ಇಟ್ಕೊಳ್ತೈತಿ. ಚೀನಾದೊಂದಿಗೆ ಪಾಕಿಸ್ತಾನ ನಿಕಟವಾದ ಸೈನಿಕ ಒಂದು ಸಂಬಂಧವನ್ನ ಇಟ್ಕೊಳ್ತೈತಿ. ಆ ಪಾಕಿಸ್ತಾನ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಏನ್ ಮಾಡ್ತೈತಿ ಅಂದ್ರೆ ಪಾಕಿಸ್ತಾನ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸುಮಾರು 2700 ಅಂದ್ರೆ ಸುಮಾರು 2700 ಚದರ ಮೈಲಿಗಳಷ್ಟು ಭಾರತದ ಭೂ ಪ್ರದೇಶವನ್ನ ಯಾರಿಗೆ ಕೊಡ್ತೈತಿ ಅಂದ್ರೆ ಚೀನಾಕ್ಕೆ ಕೊಡ್ತೈತ್ರಿ. 2700ರಷ್ಟು ಚದರ ಮೈಲಿಗಳಷ್ಟ ಭಾರತದ ಭೂ ಪ್ರದೇಶವನ್ನ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅದು ಪಾಕಿಸ್ತಾನ ಚೀನಾಗೆ ಕೊಡ್ತೈತ್ರಿ. ಇನ್ನೆಸ್ಟ್ ಆಗಿ ನೋಡುವಾಗ ಪಾಕಿಸ್ತಾನದ ಸೈನಿಕ ಪಡೆ ಅಂದ್ರೆ ಪಾಕಿಸ್ತಾನದ ಸೈನಿಕ ಪಡೆ ಮತ್ತ ಭಾರತ ಬೆಂಬಲಿತ ಪೂರ್ವ ಪಾಕಿಸ್ತಾನದ ಬಾಂಗ್ಲಾದೇಶ ನಡುವೆ ಪಾಕಿಸ್ತಾನದ ಸೈನಿಕ ಪಡೆ ಹಾಗೂ ಭಾರತ ಬೆಂಬಲಿತ ಪೂರ್ವ ಪಾಕಿಸ್ತಾನದ ಬಾಂಗ್ಲಾದೇಶ ನಡುವೆ ಒಂದು ತೀವ್ರ ಘರ್ಷಣೆಯನ್ನ ನಡೀತೈತ್ರಿ. ಅವಾಗ ಸಾಮಾನ್ಯವಾಗಿ ಈ ಯುದ್ಧವನ್ನ ಭಾರತದ ಪಾಕಿಸ್ತಾನದ ನಡುವೆ ಅಂದ್ರೆ ಭಾರತದ ಪಾಕಿಸ್ತಾನದ ನಡುವೆ ಈ ಯುದ್ಧವನ್ನ ಭಾರತದ ಪಾಕಿಸ್ತಾನ ನಡುವೆ ನಡೆದ 3ನೇ ಯುದ್ಧವೆಂದು ಪರಿಗಣಿಸಲಾಗಿದೆ. ಇನ್ನೆಸ್ಟ್ ಆಗಿ ನೋಡುವಾಗ 1971ರಲ್ಲಿ ಭಾರತ ಮತ್ತು ಪಾಕ್ಗಳ ನಡುವೆ ಯುದ್ಧ ನಡೀತೈತ್ರಿ. ಅವಾಗ 1972ರಾಗ ಸಿಮ್ಲಾದಲ್ಲಿ ಶೃಂಗಸಭೆ ಯಾವ್ದ್ರಿ 1971ರಾಗ ಈ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಒಂದು ಯುದ್ಧ ನಡೀತೈತಿ. ಅವಾಗ ಅದೇ ಸಂದರ್ಭದಲ್ಲಿ 1972ರಲ್ಲಿ ಸಿಮ್ಲಾದಲ್ಲಿ ಶೃಂಗಸಭೆ ನಡೀತೈತಿ. ಅವಾಗ ಆ ಕಾಲದಾಗ ಯಾರಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಭಾರತದ ಪ್ರಧಾನಮಂತ್ರಿಯಾಗಿದ್ದರು. ಯಾರೇ ಶ್ರೀಮತಿ ಇಂದಿರಾ ಗಾಂಧಿ ಅವರು ಆ ಕಾಲದಾಗ ಭಾರತದ ಪ್ರಧಾನಮಂತ್ರಿಯಾಗಿರ್ತಾರ. ನೆಕ್ಸ್ಟ್ ಶೃಂಗಸಭೆಯಲ್ಲಿ ಕಾಶ್ಮೀರವು ಸೇರಿದಂತೆ ತಮ್ಮೊಳಗಿನ ಎಲ್ಲಾ ಸಮಸ್ಯೆಗಳನ್ನ ಮಾತುಕತೆಯ ಮೂಲಕವೇ ಬಗೆಹರಿಸಬೇಕೆಂದ ಒಂದು ಒಪ್ಪಂದವನ್ನ ಮಾಡಿಕೊಳ್ತಾರ. ಈ ಒಪ್ಪಂದವನ್ನ ಸಿಮ್ಲಾ ಒಪ್ಪಂದ ಎನ್ನುವರು. ಸಿಮ್ಲಾ ಒಪ್ಪಂದ ಅಂದ್ರೆ ಏನ್ರಿ? ಶೃಂಗಸಭೆಯು ಎಲ್ಲಾ ಸಮಸ್ಯೆಗಳು ಅಂದ್ರೆ ಶೃಂಗಸಭೆಗೆ ಸೇರಿದಂತೆ ಎಲ್ಲಾ ಸಮಸ್ಯೆಗಳನ್ನ ಮಾತುಕತೆಯ ಮೂಲಕವೇ ಬಗೆಹರಿಸಬೇಕಾದ ಒಂದು ಒಪ್ಪಂದವನ್ನ ಮಾಡಿಕೊಳ್ತೈತಿ. ಆ ಒಪ್ಪಂದಕ್ಕ ಸಿಮ್ಲಾ ಒಪ್ಪಂದ ಎನ್ನುವರು. ಇನ್ನಷ್ಟು ದಿನ ಆಗ 1999ರಲ್ಲಿ ಯಾವ ಯುದ್ಧ ನಡೀತೈತಿ? ಕಾರ್ಗಿಲ್ ಯುದ್ಧ ಅಂತ ನಡೀತೈತಿ. 1999ರಲ್ಲಿ ನಡೆದ ಈ ಕಾರ್ಗಿಲ್ ಯುದ್ಧ ಇರ್ತೈತಿ. ಅದರ ನಂತರದ ಭಾರತದ ಅಂದಿನ ಪ್ರಧಾನಿ ಯಾರಾಗಿರ್ತಾರ? ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು. 1999ರ ನಂತರ ಕಾರ್ಗಿಲ್ ಯುದ್ಧದ ನಂತರ ಭಾರತದ ಯಾರಾಗಿರ್ತಾರ? ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರ್ತಾರ. ಅವಾಗ ಅಮೃತಸರದಿಂದ ಪಾಕಿಸ್ತಾನದ ಲಾಹೋರ್ ಬಸ್ ಯಾತ್ರೆ ಅಂದ್ರೆ ಅಮೃತಸರದಿಂದ ಪಾಕಿಸ್ತಾನದ ಲಾಹೋರ್ ಬಸ್ ಯಾತ್ರೆಯನ್ನು ಆರಂಭಿಸುವ ಮೂಲಕ ಎರಡು ರಾಷ್ಟ್ರಗಳ ಸಂಬಂಧವನ್ನ ಉತ್ತಮಪಡಿಸಲು ಯತ್ನಿಸ್ತಾರ. ತದನಂತರ ಅವರು ನಡೆದ ಆಗ್ರಾ ಶೃಂಗಸಭೆಯಲ್ಲಿ ಎರಡು ರಾಷ್ಟ್ರಗಳ ನಡುವೆ ಶಾಂತಿ ಸ್ಥಾಪನೆ ಆಗ್ತದೆ. ಶಾಂತಿ ಸ್ಥಾಪನೆಯನ್ನ ಅವರ ಪ್ರಯತ್ನಿಸ್ತಾರ. ಆದ್ರೆ ಶೃಂಗಸಭೆ ವಿಫಲಗೊಂಡಿದ್ರಿ. ಅವಾಗ ಏನ್ರಿ? ಶೃಂಗಸಭೆಯು ವಿಫಲಗೊಂಡಿತು. ಪರಿಣಾಮವಾಗಿ ಪಾಕ್ ಪ್ರೇರಿತ ಭಯೋತ್ಪಾದಕರು ಡಿಸೆಂಬರ್ 13, 2001
ಎಲ್ಲಾ ಭಿನ್ನಾಭಿಪ್ರಾಯಗಳನ್ನ ಮರೆತ ಈ ಭಾರತ ಎಲ್ಲಾ ಭಿನ್ನಾಭಿಪ್ರಾಯನ ಮರೆತಿದ್ರಿ. ಅವಾಗ ಮರೆತು ನೆರೆ ದೇಶಗಳನ್ನ ಪಾಕಿಸ್ತಾನದೊಂದಿಗೆ ಸ್ನೇಹ ಸಾಧಿಸಿದ್ರಿ. ನೆರೆ ದೇಶಗಳನ್ನ ಪಾಕಿಸ್ತಾನದೊಂದಿಗೆ ಸ್ನೇಹ ಹಸ್ತ ಚಾಚುತ್ತಿ ಯಾವ್ದ್ರಿ? ಭಾರತ. ನೆಕ್ಸ್ಟ್ ಆಗಿ ನೋಡುವಾಗ ಭಾರತ ಮತ್ತು ಚೀನಾ. ಭಾರತ ಮತ್ತು ಚೀನಾ. ಭಾರತ ಮತ್ತು ಚೀನಾ ಇದರ ಬಗ್ಗೆ ನೋಡಿಕೊಳ್ಳೋಣ. ಭಾರತದ ನೆರೆಯ ರಾಷ್ಟ್ರಗಳಲ್ಲಿ ಚೀನಾ ಪ್ರಮುಖವಾಗಿರುತ್ತದೆ. ಆಗ ಹೇಳಿಲ್ಲ ಚೀನಾ. ಭಾರತದ ನೆರೆಯ ರಾಷ್ಟ್ರಗಳಲ್ಲಿ ಚೀನಾ ಪ್ರಮುಖವಾದದ್ದು. ಯಾಕಂದ್ರೆ ಭಾರತ ಮತ್ತು ಚೀನಾದ ನಡುವಿನ ಗಡಿ ರೇಖೆ ಸುದೀರ್ಘವಾಗಿರ್ತಾವ. ಈ ಭಾರತ ಮತ್ತು ಚೀನಾದ ನಡುವಿನ ಗಡಿ ರೇಖೆ ಇರ್ತೈತಿ, ಅವ ಸುದೀರ್ಘವಾಗಿರ್ತಾವ. ಅದಕ್ಕ ಭಾರತ ನೆರೆ ದೇಶಗಳಲ್ಲಿ ಚೀನಾ ಅತಿ ಪ್ರಮುಖವಾಗಿರ್ತೈತಿ. ನೆಕ್ಸ್ಟ್ ಆಗಿ ಭಾರತವು ಚೀನಾಗೆ ಅಂದ್ರೆ ಭಾರತ ಚೀನಾಗ ವಿಶ್ವಸಂಸ್ಥೆಯಲ್ಲಿ ಸ್ಥಾನ ದೊರಕಿಸ್ತೈತಿ. ವಿಶ್ವಸಂಸ್ಥೆಯಲ್ಲಿ ಒಂದು ಸ್ಥಾನವನ್ನ ದೊರಕಿಸಿಕೊಡಲು ಯತ್ನಿಸ್ತೈತಿ. ಅವಾಗ ಭಾರತವು ಆರಂಭದಿಂದಲೂ ಚೀನಾದೊಡನೆ ಶಾಂತಿಯುತೆಯ ಸಂದರ್ಭವನ್ನ ಅಂದ್ರೆ ಶಾಂತಿಯುತೆಯ ಸಂಬಂಧವನ್ನ ಅಪೇಕ್ಷಿಸಿದೆ. ಇದು ಭಾರತ ಇರಲಿ, ಈ ಭಾರತ ಆರಂಭದಿಂದಲೂ ಚೀನಾದೊಡನೆ ಒಂದು ಶಾಂತಿಯುತ ಸಂಬಂಧವನ್ನ ಶಾಂತಿಯುತ ಸಂಬಂಧವನ್ನ ಇಟ್ಟುಕೊಂಡಿದೆ, ಅಪೇಕ್ಷಿಸಿದೆ ಎಂದರ್ಥ. ನೆಕ್ಸ್ಟ್ ಆಗಿ ನೋಡುವಾಗ ಚೀನಾ ಮತ್ತು ಭಾರತದ ನಡುವಿನ ಸಂಘರ್ಷಕ್ಕೆ ಚೀನಾ ಮತ್ತು ಭಾರತದ ನಡುವಿನ ಸಂಘರ್ಷಕ್ಕೆ ಟಿಬೆಟ್ ಮತ್ತು ಅರುಣಾಚಲ ಪ್ರದೇಶಕ್ಕೆ ಸಂಬಂಧಿಸಿದ ವಿಚಾರಗಳು ಮುಖ್ಯ ಕಾರಣಗಳಾಗಿವೆ. ನೆಕ್ಸ್ಟ್ ಆಗಿ ನೋಡುವಾಗ 1950ರಲ್ಲಿ ಚೀನಾವು ಟಿಬೆಟ್ನಲ್ಲಿ 1950ರಾಗ ಈ ಚೀನಾ ಟಿಬೆಟ್ನಲ್ಲಿ ಕೈಗೊಂಡ ಸಶಸ್ತ್ರ ಕಾರ್ಯಾಚರಣೆಯಿಂದಾಗಿ ಇದೇನ್ ಮಾಡ್ತೈತಿ? ಭಾರತ ಬಹಳ ನಿರಾಶೆಗೊಳ್ತೈತಿ. 1950ರಾಗ ಈ ಚೀನಾ ಏನ್ ಮಾಡ್ತಿತ್ತು ಅಂದ್ರ ಟಿಬೆಟ್ನಲ್ಲಿ ಕೈಗೊಂಡ ಒಂದು ಸಶಸ್ತ್ರ ಕಾರ್ಯಾಚರಣೆಯಿಂದಾಗಿ ಭಾರತ ಬಹಳ ನಿರಾಶೆಗೊಳ್ತೈತಿ. ಅವಾಗ ಟಿಬೆಟಿಯನ್ನರ ಸ್ವಾಯತ್ತತೆಯನ್ನ ಅಂದ್ರೆ ಟಿಬೆಟಿಯನ್ನರ ಸ್ವಾಯತ್ತತೆಯನ್ನ ದಮನ ಮಾಡಲು ಚೀನಾ ಪ್ರಯತ್ನಿಸಿದಾಗ ಭಾರತವು ಟಿಬೆಟಿಯರನ್ನ ಅಂದ್ರ ಸ್ವಾಯತ್ತವನ್ನ ದಮನ ಮಾಡಲು ಈ ಚೀನಾ ಪ್ರಯತ್ನಿಸಿದಾಗ ಭಾರತವು ಟಿಬೆಟಿಯರನ್ನ ತನ್ನ ಬೆಂಬಲವನ್ನು ನೀಡುವ ಮೂಲಕ ಮಾನವ ಹಕ್ಕುಗಳ ಪ್ರತಿಪಾದನೆಯನ್ನು ಮಾಡ್ತತಿ. ನೆಕ್ಸ್ಟ್ ಆಗಿ ನೋಡುವಾಗ ಅದ್ರ ಚೀನಾ ಏನ್ ಮಾಡ್ತತಿ? ಈ ಸಲಹೆಯನ್ನು ತಿರಸ್ಕರಿಸುವುದರ ಜೊತೆಗೆ ಅದ್ರ ಜೊತೆಗೆ ಏನ್ ಮಾಡ್ತತಿ? ತನ್ನ ಆಂತರಿಕ ವ್ಯವಹಾರದಲ್ಲಿ ಭಾರತ ಹಸ್ತಕ್ಷೇಪ ಮಾಡ್ತಾರೆ ಎಂದ ಕಟಕವಾಗಿ ಟೀಕಿಸಿತು. ನೆಕ್ಸ್ಟ್ ಆಗಿ 1950ರಲ್ಲಿ ಚೀನಾ ಟಿಬೆಟಿನ ಮೇಲೆ ಆಕ್ರಮಣ ಮಾಡಿ ಮಿಲಿಟರಿ ನಿಯಂತ್ರಣವನ್ನ ಸಾಧಿಸ್ತತಿ. 1950ರಾಗ ಚೀನಾ ಟಿಬೆಟಿನ ಮೇಲೆ ಆಕ್ರಮಣ ಮಾಡಿ ಮಿಲಿಟರಿ ನಿಯಮವನ್ನ ಸಾಧಿಸಿತು. ನೆಕ್ಸ್ಟ್ ಆಗಿ ನೋಡುವಾಗ ಭಾರತ ಮತ್ತು ನೇಪಾಳ. ಭಾರತ ಮತ್ತು ನೇಪಾಳದ ಬಗ್ಗೆ ನೋಡಿಕೊಳ್ಳೋಣ. ಭಾರತ ಮತ್ತು ನೇಪಾಳದ ಬಗ್ಗೆ ನೋಡಿಕೊಳ್ಳುವಾಗ ಈ ನೇಪಾಳ ಇರ್ತದೆ. ಆ ನೇಪಾಳವು ಭಾರತದ ಉತ್ತರಕ್ಕೆ ಹಿಮಾಲಯ ಪರ್ವತ ಶ್ರೇಣಿಗೆ ಹೊಂದಿಕೊಂಡಿರುವ ದೇಶವಾಗಿದೆ. ಅದನ್ನ ಆಗ ಹೇಳಿರ್ಲಿಲ್ಲ, ಉತ್ತರ ದಿಕ್ಕಿನಲ್ಲಿ ಇರ್ತಕ್ಕಂಥದ್ದು ಯಾವ್ಯಾವ? ಭೂತಾನ, ಆಮೇಲೆ ನೇಪಾಳ. ನೆಕ್ಸ್ಟ್ ಆಗಿ ಇನ್ನೊಂದು ಬರ್ತೈತಿ ಭೂತಾನ, ನೇಪಾಳ. ಇನ್ನೊಂದು ಬರ್ತೈತಿ ಅದು. ನೆಕ್ಸ್ಟ್ ಆಗಿ ಇದು ಏನ್ ಮಾಡ್ತೈತಿ? ಈ ನೇಪಾಳವು ಭಾರತದ ಉತ್ತರಕ್ಕೆ ಹಿಮಾಲಯ ಪರ್ವತದ ಶ್ರೇಣಿಗೆ ಹೊಂದಿಕೊಂಡಿರುವ ಒಂದು ದೇಶವಾಗಿರ್ತೈತಿ. ಅವಾಗ ಮೊದಲಿನಿಂದಲೂ ಭಾರತ ನೇಪಾಳ ಸಂಬಂಧವು ನಿಕಟವಾಗಿ ಎರಡೂ ದೇಶಗಳ ಗಡಿಗಳು ಭಾರತ ನೇಪಾಳ
ಜನಸಂಚಾರ ಹಾಗೂ ವಸ್ತುಗಳ ಸಾಗಾಟ ಅಡೆತಡೆ ಇಲ್ಲದೆ ನಡೆಯುತ್ತಿದೆ. ನೇಪಾಳ ಭೂ ಆವೃತ ಪ್ರದೇಶವಾಗಿರುವುದರಿಂದ ಅದಕ್ಕೆ ಅನಿವಾರ್ಯತೆಯಾಗಿ ಭಾರತದ ಮುಖಾಂತರವೇ ಹೊರ ದೇಶಗಳ ಸಂಘರ್ಷ ಸಾಧ್ಯ. ಅದಕ್ಕೆ ಹೊಂದಿಕೊಂಡಿರುವ ಇನ್ನೊಂದು ದೇಶವೆಂದರೆ ಚೀನಾ ರೀ. ಅದಕ್ಕೆ ಹೊಂದಿಕೊಂಡಿರುವ ಇನ್ನೊಂದು ದೇಶ ಅಂದ್ರೆ ಯಾವ್ದ್ರಿ? ಚೀನಾ. ನೆಕ್ಸ್ಟ್ ಆಗಿ ಭಾರತ ಮತ್ತು ಭೂತಾನ. ಭಾರತ ಮತ್ತು ಭೂತಾನ. ಭಾರತ ಮತ್ತು ಭೂತಾನದ ಬಗ್ಗೆ ನೋಡಿಕೊಳ್ಳೋಣ. ಭಾರತ ಮತ್ತು ಭೂತಾನದ ಬಗ್ಗೆ ನೋಡಿಕೊಳ್ಳುವಾಗ 1949ರಲ್ಲಿ ಭಾರತ ಮತ್ತು ಭೂತಾನ ಮಾಡಿಕೊಂಡಿರ್ತಕ್ಕಂಥ ಒಂದು ಒಪ್ಪಂದ ಇರ್ತದೆ. ಆ ಒಪ್ಪಂದದಂತೆ ಭಾರತವು ಭೂತಾನಿಗೆ ಆಂತರಿಕ ವ್ಯವಹಾರದಲ್ಲಿ ಕೈ ಹಾಕುವುದಿಲ್ಲ ಎಂಬ ಭರವಸೆ ನೀಡುತ್ತದೆ. ಅವಾಗ ಭೂತಾನ ತನ್ನ ಬಾಹ್ಯ ವ್ಯವಹಾರಗಳಲ್ಲಿ ಭಾರತದ ಮಾರ್ಗದರ್ಶನ ಪಡೆಯಲು ಒಪ್ಪಿಗೆ ನೀಡುತ್ತದೆ. ಅದರ ನಂತರ ನೆಕ್ಸ್ಟ್ ಆಗಿ ನೋಡುವಾಗ ಭಾರತವು ನಡೆಸಿದ ಯತ್ನದ ಫಲವಾಗಿ ಭೂತಾನವು ವಿಶ್ವಸಂಸ್ಥೆಯ ಸದಸ್ಯರನ್ನ ಪಡೆಯಿತು. ಅವಾಗ 1961ರಿಂದ 1981ರವರೆಗೆ 1961ರಿಂದ 1981ರವರೆಗೆ ಇವಾಗ 1961ರಿಂದ 1981ರವರೆಗೆ ಭಾರತವು ಭೂತಾನಿನ ಆರ್ಥಿಕ ಅಭಿವೃದ್ಧಿಗೆ ನೆರವು ನೀಡತಲ್ಲದೆ ಆಮೇಲೆ ಅನೇಕ ಯೋಜನೆಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಒಂದು ಹಣ ಒದಗಿಸಾಕ ಭೂತಾನ ಸಾರ್ಕ್ನ ಸದಸ್ಯವಾಗಿದೆ. ಯಾವ್ದ್ರಿ? ಸಾರ್ಕ್ನ ಸದಸ್ಯವಾಗಿದೆ. ಅಂದ್ರ ಈಗ ನೋಡ್ರಿ, ಈಗ ಅನೇಕ ಯೋಜನೆಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಒಂದು ಹಣ ಒದಗಿಸಾಕ ಈ ಭೂತಾನ ಸಾರ್ಕ್ನ ಸದಸ್ಯ ರಾಷ್ಟ್ರವಾಗಿದೆ ಎಂಬುದಾಗಿ ನೋಡಿದೆವು. ನೆಕ್ಸ್ಟ್ ಭಾರತ ಮತ್ತು ಶ್ರೀಲಂಕಾ. ನೆಕ್ಸ್ಟ್ ಆಗಿ ನೋಡುವುದು ಭಾರತ ಮತ್ತು ಶ್ರೀಲಂಕಾ. ಭಾರತ ಮತ್ತು ಶ್ರೀಲಂಕಾವನ್ನು ನೋಡಿಕೊಳ್ಳೋಣ. ಅದೇ ರೀತಿ ಭಾರತ ಮತ್ತು ಶ್ರೀಲಂಕಾವನ್ನು ನೋಡಿಕೊಳ್ಳುವಾಗ ಶ್ರೀಲಂಕಾ ಭಾರತದ ದಕ್ಷಿಣಕ್ಕೆ ಅಂದ್ರೆ ಶ್ರೀಲಂಕಾ ಭಾರತದ ದಕ್ಷಿಣ ದಿಕ್ಕಿನಲ್ಲಿ ಇರ್ತಕ್ಕಂಥದ ನೆರೆ ದೇಶವಾಗಿದೆ. ಯಾವ್ದು? ಶ್ರೀಲಂಕಾ ಭಾರತದ ದಕ್ಷಿಣದಲ್ಲಿರ್ತಕ್ಕಂಥ ಒಂದು ಈ ನೆರೆ ದೇಶವಾಗಿದೆ, ಭಾರತದ ನೆರೆ ದೇಶವಾಗಿದೆ ಎಂಬುದಾಗಿ ನೋಡಿದೆವು. ಈ ದಕ್ಷಿಣಕ್ಕೆ ಇರುವ ಒಂದು ಭಾರತದ ನೆರೆ ದೇಶವಾಗಿದೆ. ಇದನ್ನ ಸಾಮ್ರಾಟ ಅಶೋಕನ ಏನ್ ಮಾಡಿದಪ್ಪ ಅಂದ್ರ ಬೌದ್ಧ ಮತ ಸಾಮ್ರಾಟ ಅಶೋಕನು ಬೌದ್ಧ ಮತದ ಪ್ರಚಾರಕ್ಕೆ ತನ್ನ ಪ್ರತಿನಿಧಿಗಳನ್ನ ಭಾರತ ಮತ್ತು ಶ್ರೀಲಂಕಾ ಸಾಮ್ರಾಟ ಅಶೋಕ ಏನ್ ಮಾಡ್ತಪ್ಪ ಅಂದ್ರ ಬೌದ್ಧ ಮತದ ಪ್ರಚಾರಕ್ಕಾಗಿ ತನ್ನ ಪ್ರತಿನಿಧಿಗಳನ್ನ ಏನ್ ಮಾಡ್ತಾರ ಅಲ್ಲಿಗೆ ಕಳುಹಿಸ್ತಾರ. ಆ ಮೂಲಕ ಭಾರತ ಮತ್ತು ಶ್ರೀಲಂಕಾದ ನಡುವಿನ ಸಾಂಸ್ಕೃತಿಕ ಸಂಬಂಧ ಮತ್ತಷ್ಟು ಅಂದ್ರೆ ಇನ್ನಷ್ಟು ಹೆಚ್ಚಾಗಿ ಮತ್ತಷ್ಟು ಗಟ್ಟಿಯಾಗಿತ್ತು ಎಂಬುದಾಗಿ ನೋಡಿದೆವು. ನೆಕ್ಸ್ಟ್ ಆಗಿ ನೋಡುವಾಗ ಭಾರತ ಮತ್ತು ಬಾಂಗ್ಲಾದೇಶ್. ಭಾರತ ಮತ್ತು ಬಾಂಗ್ಲಾದೇಶ್. ಭಾರತ ಮತ್ತು ಬಾಂಗ್ಲಾದೇಶದ ಬಗ್ಗೆ ನೋಡುವಾಗ
ಮುಜಿಬುರ್ ರೆಹಮಾನ್ ರವರ ಶೇಖ್ ಮುಜಿಬುರ್ ರೆಹಮಾನ್ ಅವರ ನೇತೃತ್ವದಲ್ಲಿ ಅವರ ಸಂಘಟನೆಯಾದ ಅವರ ನೇತೃತ್ವದಾಗ ಒಂದು ಸಂಘಟನೆಯಾಗಿರ್ತೈತಿ. ಆ ಸಂಘಟನೆಯಾದ ಅವಾಮಿ ಲೀಗ್ ವಿಮೋಚನಾ ಚಳುವಳಿ. ಯಾವ್ದ್ರಿ? ಅವಾಮಿ ಲೀಗ್ ವಿಮೋಚನಾ ಚಳುವಳಿ ಎಂಬುದನ್ನ ಮಾಡಿದ್ದು. ನೆಕ್ಸ್ಟ್ ಆಗಿ ಪೂರ್ವ ಪಾಕಿಸ್ತಾನದಾಗ ಅಂದ್ರೆ ಪೂರ್ವ ಪಾಕಿಸ್ತಾನದಲ್ಲಿ ಯಾವ ಮಾನವ ಹಕ್ಕುಗಳ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಭಾರತದ ಮಿಲಿಟರಿ ಪ್ರವೇಶ ಅನಿವಾರ್ಯವಾಯಿತು. ಪೂರ್ವ ಪಾಕಿಸ್ತಾನದ ಮಾನವ ಹಕ್ಕುಗಳ ಉಲ್ಲಂಘನೆಯಲ್ಲಿ ಒಂದು ಭಾರತದ ಮಿಲಿಟರಿ ಪ್ರವೇಶ ಅನಿವಾರ್ಯವಾಗ್ತದ. ಅವಾಗ 1971ರಲ್ಲಿ ನಡೆದಿರ್ತಕ್ಕಂಥ ನಿರ್ಣಾಯಕ ಯುದ್ಧದಲ್ಲಿ ಪಶ್ಚಿಮ ಪಾಕಿಸ್ತಾನವು 1971ರಲ್ಲಿ ನಡೆದಿರ್ತಕ್ಕಂಥ ನಿರ್ಣಾಯಕ ಯುದ್ಧದಲ್ಲಿ ಪಶ್ಚಿಮ ಪಾಕಿಸ್ತಾನ ಏನ್ ಮಾಡ್ತಿರಪ್ಪ ಅಂದ್ರೆ ಪಶ್ಚಿಮ ಪಾಕಿಸ್ತಾನ ಸೋಲುವುದರೊಂದಿಗೆ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶ ಎನ್ನುವ ಹೊಸ ರಾಷ್ಟ್ರವಾಗಿ ಉದಯವಾಗ್ತದೆ. ಅದು 1971ರಲ್ಲಿ ನಡೆದಿರ್ತಕ್ಕಂಥ ನಿರ್ಣಾಯಕ ಯುದ್ಧದಲ್ಲಿ ಪಶ್ಚಿಮ ಪಾಕಿಸ್ತಾನ ಸೋಲುವುದರೊಂದಿಗೆ ಪೂರ್ವ ಪಾಕಿಸ್ತಾನವು ಬಾಂಗ್ಲಾದೇಶ ಎನ್ನುವ ಒಂದು ಹೊಸ ರಾಷ್ಟ್ರವಾಗಿ ಉದಯಿಸಿತು. ಇನ್ನಷ್ಟು ಆಗಿ ನೋಡುವಾಗ ಸಾರ್ಕ್ ಬಗ್ಗೆ ನೋಡಿಕೊಳ್ಳೋಣ. ಸಾರ್ಕ್ ಅಂದ್ರೆ ದಕ್ಷಿಣ ಏಷ್ಯಾದ ರಾಷ್ಟ್ರಗಳು ತಮ್ಮ ನಡುವೆ ಸಹಕಾರವನ್ನ ಪ್ರೋತ್ಸಾಹಿಸಲು ದಕ್ಷಿಣ ಏಷ್ಯಾದ ರಾಷ್ಟ್ರಗಳಿರ್ತಾವಲ್ಲ ಅವ ತಮ್ಮ ನಡುವೆ ಪ್ರೋತ್ಸಾಹಿಸಲು ಪೂರಕವಾಗುವಂತೆ ಪ್ರಾದೇಶಿಕ ಸಂಘಟನೆಯನ್ನ ಒಂದನ್ನು ಸ್ಥಾಪಿಸಲು ನಿರ್ಧರಿಸ್ತಾರೆ. ಪ್ರಾದೇಶಿಕ ಸಂಘಟನೆಯನ್ನ ಸ್ಥಾಪಿಸಲು ನಿರ್ವಹಿಸ್ತಾರ. ಅವಾಗ ಇದರ ಫಲವಾಗಿ 1985ರಲ್ಲಿ ಈ ಸ್ಥಾಪಿಸುವ ಫಲವಾಗಿ 1985ರಲ್ಲಿ ದಕ್ಷಿಣ ಏಷ್ಯಾ ಪ್ರಾದೇಶಿಕ 1985ರಲ್ಲಿ ಅವ್ರಿಗೆ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ ಒಂದು ಸ್ಥಾಪನೆ ಆಗ್ತೈತಿ. ಅದಕ್ಕೆ ಸಾರ್ಕ್ ಅಸ್ತಿತ್ವಕ್ಕೆ ಬರ್ತೈತಿ. ಅದೇನ್ ಫಸ್ಟ್ 1985ರೊಳಗೆ ಏನ್ ಮಾಡ್ತೈತಿ? ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ ಸ್ಥಾಪನೆಯಾಗಿ ಅದು ಸಾರ್ಕ್ ಎಂದು ಅಸ್ತಿತ್ವಕ್ಕೆ ಬರ್ತೈತಿ. ಸಾರ್ಕ್ ಎಂಬ ಅಸ್ತಿತ್ವಕ್ಕೆ ಬಂದಿತ್ತು. ನೆಕ್ಸ್ಟ್ ಆಗಿ ಮೂಲತಃ ಸಾರ್ಕ್ 7 ರಾಷ್ಟ್ರಗಳನ್ನು ಒಳಗೊಂಡಿರ್ತೈತಿ. ತದನಂತರ ಏನ್ ಮಾಡ್ತಿತ್ತು ಅಂದ್ರೆ ಈಗ ಅಫ್ಘಾನಿಸ್ತಾನನಾಗ ಅಂದ್ರ ಈಗ ಮೂಲತಃ ಸಾರ್ಕ್ ಇರ್ತೈತಿ 7 ರಾಷ್ಟ್ರಗಳನ್ನ ಒಳಗೊಂಡಿದ್ದು. ತದನಂತರ ಅಫ್ಘಾನಿಸ್ತಾನವು ಸಾರ್ಕ್ನ ಸದಸ್ಯ ರಾಷ್ಟ್ರವಾಗಿ ಸೇರಿಕೊಳ್ಳತೈತಿ. ಯಾವಾಗ 2007-14ನೇ ಶೃಂಗಸಭೆಯಲ್ಲಿ 2007-14ನೇ ಶೃಂಗಸಭೆಯಲ್ಲಿ ಇದ ಸಾರ್ಕ್ನ ಒಂದು ಸದಸ್ಯ ರಾಷ್ಟ್ರವಾಗಿ ಸೇರಿಕೊಳ್ಳತೈತಿ. ಯಾವ್ದ ಇದು ಮೂಲತಃ ಸಾರ್ಕ್ 7 ರಾಷ್ಟ್ರಗಳನ್ನ ಒಳಗೊಂಡಿರ್ತೈತಿ. ಅದಾದ ನಂತರ ಅಫ್ಘಾನಿಸ್ತಾನ 2007-14ನೇ ಶೃಂಗಸಭೆಯಲ್ಲಿ ಈ ಸಾರ್ಕ್ನ ಸದಸ್ಯ ರಾಷ್ಟ್ರವಾಗಿ ಸೇರಿಕೊಳ್ಳತೈತಿ. 2007-14ನೇ ಶೃಂಗಸಭೆಯಲ್ಲಿ ಹೊಸ ದಿಲ್ಲಿಯಲ್ಲಿ ಇದು ಸದಸ್ಯ ರಾಷ್ಟ್ರವಾಗಿ ಸಾರ್ಕ್ಗೆ ಸೇರಿಕೊಳ್ಳುತ್ತದೆ. ಇಲ್ಲಿಯವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.